ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅರ್ಥಾತ್ ಬಿಬಿಎಂಪಿ ಸದಾ ಒಂದಿಲ್ಲೊಂದು ಎಡವಟ್ಟಿನ ಮೂಲಕ ಸುದ್ದಿ ಮಾಡ್ತಾನೆ ಇರುತ್ತೆ. ಈಗ ಈ ಕರಗ ಮಹೋತ್ಸವದ ವಿಚಾರದಲ್ಲೂ ಕೂಡ ಬಿಬಿಎಂಪಿಯ ಎಡವಟ್ಟೊಂದು ಕರಗ ಸಮಿತಿಯ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆಯಂತೆ. ಅಷ್ಟಕ್ಕೂ ಏನದು ಬಿಬಿಎಂಪಿಯ ಎಡವಟ್ಟಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬಿಬಿಎಂಪಿ ಎಡವಟ್ಟು, ಕರಗ ಸಂಭ್ರಮಕ್ಕೆ ಅಡ್ಡಿ. ಕರಗ ಸಮಿತಿಗೆ 800 ವರ್ಷಗಳ ಇತಿಹಾಸ ಮುರಿಯುವ ಭೀತಿ. ಕಾಮಗಾರಿ ಮುಗಿಸುವಂತೆ ಮನವಿ ಮಾಡಿದ್ರು ನೋ ಯೂಸ್. ಬೆಂಗಳೂರು ಕರಗ ನಗರದಲ್ಲಿ ಮಾತ್ರವಲ್ಲದೆ ಬೇರೆ ರಾಜ್ಯಗಳಲ್ಲೂ ತನ್ನದೇ ಭಕ್ತರನ್ನ ಪ್ರಸಿದ್ಧಿಯನ್ನ ಹೊಂದಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಸಾಂಪ್ರದಾಯಿಕವಾಗಿ ಅದ್ಧೂರಿಯಾಗಿ ನೆರವೇರುತ್ತಾ ಬರುತ್ತಲೇ ಇದೆ. ಆದರೆ ಈ ಬಾರಿ ವಿಶ್ವವಿಖ್ಯಾತ ಕರಗಕ್ಕೆ ಬಿಬಿಎಂಪಿಯೇ ಅಡಚಣೆ ಮಾಡಿದಂತಿದೆ. ನೂರಾರು ವರ್ಷಗಳಿಂದ ನಡೆದು ಬಂದಿರುವ ಕೆಲವೊಂದು ಸಂಪ್ರದಾಯಗಳನ್ನ ಬದಲಾವಣೆ ಮಾಡಬೇಕಾದ ಗೊಂದಲಕ್ಕೆ ಕರಗ ಸಮಿತಿ ಸಿಲುಕಿದೆ. ಹೌದು, ಎಸ್ಪಿ ರೋಡ್ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿ ಕಳೆದ 3 ತಿಂಗಳಿನಿಂದ ಒಳಚರಂಡಿ ರಸ್ತೆ ಕಾಮಗಾರಿ ಆರಂಭಿಸಿದ ಬಿಬಿಎಂಪಿ ಇನ್ನೂ ಕೂಡ 10% ನಷ್ಟು ಕಾಮಗಾರಿಯನ್ನು ಪೂರ್ಣಗೊಳಿಸಿಲ್ಲ. ಕರಗ ಆರಂಭವಾಗೋಕೆ ಕೇವಲ 25 ದಿನ ಮಾತ್ರ ಬಾಕಿ ಇದೆ. ಹೀಗಿರುವಾಗ 3 ತಿಂಗಳಲ್ಲಿ ಮುಗಿಯದ ಕೆಲಸ 25 ದಿನದಲ್ಲಿ ಆಗೋಕೆ ಸಾಧ್ಯನಾ ಅನ್ನೋ ಟೆನ್ಷನ್ ಶುರುವಾಗಿದೆ. ಕರಗ ಶಕ್ತಿಯೋತ್ಸವ ದಿನ ರಥೋತ್ಸವ, ಕರಗ ಶಕ್ತಿಯೋತ್ಸವ ಕೂಡ ಇದೇ ಮಾರ್ಗದಲ್ಲಿ ಸಾಗಬೇಕು. ಆದರೆ ಇಡೀ ರಸ್ತೆಯನ್ನ ಸಂಪೂರ್ಣ ಅಗೆದು ಕಾಮಗಾರಿ ಶುರು ಮಾಡಿರುವ ಕಾರಣ ಸಾಗಿ ಹೋಗೋದು ಸಾಧ್ಯವೇ ಇಲ್ಲ. ಇದರಿಂದ ಬೇರೆ ಮಾರ್ಗಗಳಲ್ಲಿ ಸಾಗಬೇಕಾದ್ರೆ ಇತಿಹಾಸವನ್ನ ಮುರಿದಂತಾಗಲಿದೆ. ಇದೇ ದಾರಿಯಲ್ಲಿ ಹೋಗೋದು ಅಸಾಧ್ಯ. ಹೀಗಾಗಿ ಮುಂದೇಗೆ ಅನ್ನೋ ಚಿಂತೆ ಸಮಿತಿಗೆ ಕಾಡೋಕೆ ಶುರುವಾಗಿದೆ. ಇಲ್ಲ, ಇವಾಗಲೂ ಅದೊಂದು ಬೇಸರ ಕಾಡ್ತಾನೆ ಇದೆ ಸರ್. ಯಾಕಂದರೆ ನನಗೆ ಜ್ಞಾಪನ ಬಂದಾಗಿಂದ ರೋಡು ಇಷ್ಟು ದುರಸ್ಥಿತಿನಲ್ಲಿ ಇರಲಿಲ್ಲ. ಈಗ ಏನೋ ಸ್ಯಾನಿಟರಿದು ರೆಡಿ ಮಾಡ್ತಾ ಇದ್ದಾರೆ, ಮಾಡಲಿ. ಅದು ಟೈಮ್ ತೊಗೊಂಡ್ಮೇಲೆ ಇದು ವರ್ಲ್ಡ್ ಫೇಮಸ್ ಕರಗ, ಅವರು ತಿಳ್ಕೊಳ್ಬೇಕು. ನಾನು DCMಗೆ CMಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೀನಿ. ಅವರು ಪಾಪ ಎಲ್ಲ ಇದು ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮಗಿನ್ನ 20 ದಿವಸದಲ್ಲಿ ಆ ರೋಡ್ ರೆಡಿ ಆಗಲೇಬೇಕು ಸರ್. 100% ಆಗುತ್ತೆ. ಅಂದರೆ ನಮ್ಮ ಸಂಪ್ರದಾಯನ ಬಿಡಬೇಕಾಗುತ್ತೆ. ನಾವೇನು 800 ವರ್ಷ ಸಂಪ್ರದಾಯ ಇದೆಯೋ ಅದನ್ನು ನಾವು ಬಿಟ್ಟು ಏನಾದರೂ ಆಲ್ಟರ್ನೇಟ್ ಮಾಡಬೇಕಾಗುತ್ತೆ. ಅದು ಆಲ್ಟರ್ನೇಟ್ ಮಾಡೋಕ್ಕಾಗಲ್ಲ ಸರ್. ಇವಾಗ ಫೆಬ್ರವರಿನಲ್ಲೇ ನಾನು ಹೇಳಿದ್ದೀನಿ ಸರ್, ಇದು ರೋಡ್ನ ರೆಡಿ ಮಾಡಿಸಿ, ಫಸ್ಟ್ ರೋಡ್ ರೆಡಿ ಮಾಡಿಸಿ ಅಂತ ಫೆಬ್ರವರಿನಲ್ಲೇ ಹೇಳಿದ್ದೀನಿ ಸರ್. ಹಂಗೆ ಹೆಂಗಿದೆಯೋ ಹಂಗೆ ಇದೆ. ಮಾರ್ಚ್ 30 ಒಳಗಡೆ ಮುಗಿಸ್ಕೊಡ್ತೀನಿ ಅಂತ ಶಾಸಕರು ಹೇಳಿದ್ದಾರೆ. ಇನ್ನು ಲಕ್ಷಾಂತರ ಜನ ಸಂಭ್ರಮದಲ್ಲಿ ಸೇರುವ ಕಾರಣ ಬರುವವರಿಗೂ ಸಾಕಷ್ಟು ಅಪಾಯಗಳು ಈ ಮಾರ್ಗದಲ್ಲಿವೆ. ಅನೇಕ ಕಡೆ ರಸ್ತೆಯುದ್ದಕ್ಕೂ ದೊಡ್ಡ ದೊಡ್ಡ ಗುಂಡಿಗಳನ್ನ ಅಗೆದಿರುವ ಕಾರಣ ಬರುವವರು ಕತ್ತಲೆಯಲ್ಲಿ ಕೊಂಚ ಯಾಮಾರಿದ್ರೂ ಅಪಾಯದ ಸಾಧ್ಯತೆ ಇದೆ. ಬಟ್ ಆದರೆ ಈ ವರ್ಷದ ಕರಗ ಸಂದರ್ಭದಲ್ಲಿ ಸಿದ್ಧತೆ ಆಗಬೇಕಿದ್ದಂಥ ಕೆಲಸ ಕಾರ್ಯಗಳು ಯಾವುದೂ ಕೂಡ ಆಗಿಲ್ಲದೆ ಇರುವಂಥದ್ದು ಕರಗ ಸಮಿತಿ ಏನಿದೆ, ಕರಗ ಸಮಿತಿಗೆ ಟೆನ್ಷನ್ ಅನ್ನು ಉಂಟು ಮಾಡಿದೆ. ಗಮನಿಸ್ತಾ ಇದ್ದೀರಿ, ಇದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಮುಂಭಾಗದ ರಸ್ತೆಯ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಕಳೆದ 2 ತಿಂಗಳಿಂದ ಇಲ್ಲಿ ಕಾಮಗಾರಿಗಳು ಆರಂಭ ಆಗಿದ್ರು ಕೂಡ ಜಸ್ಟ್ 10% ಅಷ್ಟು ಕಾಮಗಾರಿಯನ್ನ ಕೂಡ ಕಂಪ್ಲೀಟ್ ಮಾಡುವಂಥದ್ರಲ್ಲಿ ಬಿಬಿಎಂಪಿ ಎಡವಟ್ಟನ್ನ ಮಾಡಿಕೊಂಡಿದೆ. ಕಾರಣ 800 ವರ್ಷಗಳ ಇತಿಹಾಸ ಹೊಂದಿರುವಂತಹ ಐತಿಹಾಸಿಕ ಕರಗದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಬರುವಂತಹ ಜನರು ಸೇರಿದಂತೆ ದೇವಾಲಯದಲ್ಲಿ ಜರುಗುವಂತಹ ಕೈಂಕರ್ಯಗಳೇನಿರ್ತವೆ ಅವಕ್ಕೂ ಕೂಡ ಈಗ ಸಮಸ್ಯೆ ಜೊತೆಗೆ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಎದುರಾಗಿದೆ. ಕಾರಣ ಸರಿಯಾದ ಸಮಯಕ್ಕೆ ಕಾಮಗಾರಿ ಮುಕ್ತಾಯ ಆಗದೆ ಇರುವಂತಹ ಎಫೆಕ್ಟ್ ಹಿನ್ನೆಲೆಯಲ್ಲಿ ಆ ದಿನದ ಕಾರ್ಯಕ್ರಮಗಳು ಒಂದು ಹೆಚ್ಚು ಕಡಿಮೆ ಮುಂದಿನ ಏಪ್ರಿಲ್ 4ನೇ ತಾರೀಕಿನಿಂದ ಆರಂಭವಾಗುವಂತಹ ಕರಗ ಕಾರ್ಯಕ್ರಮಗಳೇನಿರ್ತವೆ ಏಪ್ರಿಲ್ 14ನೇ ತಾರೀಕಿನ ತನಕವೂ ಸಹ ಆಗ್ತಾನೆ ಇರ್ತದೆ. ಆ ಸಂದರ್ಭದಲ್ಲಿ ಮಾರ್ಗದ ರಸ್ತೆಯಲ್ಲಿ ಆಗಬೇಕಿದ್ದಂಥ ಒಂದಷ್ಟು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಕಾರ್ಯಕ್ರಮಗಳಿಗೆ ಈಗ ಹಿನ್ನಡೆ ಆಗುವಂತಹ ಸಾಧ್ಯತೆ, ಜೊತೆಗೆ ಕರಗ ಸಮಿತಿಗೂ ಕೂಡ ಆ ಒಂದು ಇತಿಹಾಸವನ್ನ ಮುರಿಬೇಕಾದಂತಹ ಸ್ಥಿತಿ ಬರಬಹುದು ಅನ್ನುವಂಥ ಆತಂಕ ನಿರ್ಮಾಣ ಆಗಿದೆ. 3 ತಿಂಗಳಾದರೂ ಕೂಡ ಕೆಲಸ ಕಾರ್ಯಗಳು ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಬಿಬಿಎಂಪಿಯ ಎಡವಟ್ಟಿನಿಂದ ಐತಿಹಾಸಿಕ ಕರಗಕ್ಕೂ ಕೂಡ ಈಗ ಅಂದರೆ ಕರಗ ಆಚರಣೆಗೂ ಕೂಡ ಈಗ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಯಾವ ರೀತಿ ಬದಲಾವಣೆಗಳನ್ನಾದರೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಬಿಬಿಎಂಪಿ ಅಷ್ಟರ ಒಳಗಾಗಿ ಇದನ್ನು ಸರಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿತ್ತು. ಒಟ್ಟಾರೆ ಇರುವ ಸಮಯದಲ್ಲಾದರೂ ಆದಷ್ಟು ಕೆಲಸವನ್ನ ವೇಗವಾಗಿ ಮಾಡಿ ಮುಗಿಸಿ ದೇವರ ಕಾರ್ಯಕ್ಕೆ ಬಿಬಿಎಂಪಿ ಅನುವು ಮಾಡಿಕೊಡುತ್ತಾ, ಅಥವಾ ತನ್ನ ಎಂದಿನ ಚಾಳಿ ಮುಂದುವರೆಸಿ ಸಂಪ್ರದಾಯ ಮುರಿಯಲು ಬಿಬಿಎಂಪಿ ಕಾರಣವಾಗುತ್ತಾ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.